ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನ ಈಗ ಎನ್ಐಎಗೆ ವಹಿಸಲಾಗಿದೆ. ಮಂಗಳೂರಲ್ಲಿ ಆದಂತಹ ಈ ಒಂದು ಹತ್ಯೆ ಕೇಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಸುಹಾಸ್ ಹತ್ಯೆ ಕೇಸನ್ನ ಈಗ ಎನ್ಐಎಗೆ ವಹಿಸಿ ಕೇಂದ್ರ ಗೃಹ ಇಲಾಖೆ ಆದೇಶವನ್ನು ಮಾಡಿದೆ. ಮಂಗಳೂರಲ್ಲಿ ಬರ್ಬರವಾಗಿ ಹತ್ಯೆಯಾಗಿದ್ದ ಸುಹಾಸ್ ಶೆಟ್ಟಿ ಒಂದಿಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರಮುಖವಾದಂತಹ ಬೆಳವಣಿಗೆ ಎನ್ಐಎಗೆ ವಹಿಸಲಾಗಿದೆ. ಮೇ 1ರಂದು ಈ ಒಂದು ಪ್ರಕರಣ ನಡೆದಿತ್ತು. ಬಜ್ಪೆ ಬಳಿಯ ಕಿನ್ನಿ ಪದವಿನಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆ ಆಗಿತ್ತು. ಈವರೆಗೆ ಒಟ್ಟು 11 ಜನ ಆರೋಪಿಗಳ ಬಂಧನ ಆಗಿದೆ. ಈ ಪ್ರಕರಣದ ಬೆನ್ನಲ್ಲೇ 11 ಜನ, ಇನ್ನೊಂದಿಷ್ಟು ಜನರನ್ನ ಬಂಧನ ಮಾಡಬೇಕು ಅನ್ನುವಂಥ ಆಕ್ರೋಶ ಇನ್ನೂ ಕೂಡ ಇದೆ. ಅಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಕೊಲೆಗೆ ಸಹಕಾರ ಕೊಟ್ಟಂತ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಈ ಬೆನ್ನಲ್ಲೇ ಈಗ ಹತ್ಯೆ ಕೇಸನ್ನ ಎನ್ಐಎಗೆ ವಹಿಸಲಾಗಿದೆ. ಮಂಗಳೂರಲ್ಲಿ ಬರ್ಬರವಾಗಿ ಹತ್ಯೆಯಾಗಿದ್ದಂತಹ ಸುಹಾಸ್ ಶೆಟ್ಟಿಯ ಕೊಲೆ ಪ್ರಕರಣ ಕೊನೆಗೂ ಕೂಡ ಎನ್ಐಎಗೆ ಶಿಫ್ಟ್ ಆಗಿದೆ. ಈ ಸಂಬಂಧಪಟ್ಟಂಗೆ ಹಿಂದೂ ಮುಖಂಡರು ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಅಲ್ಲಿ ಹೋರಾಟಗಳನ್ನು ಮಾಡಿದ್ರು, ಪ್ರತಿಭಟನೆ ಮಾಡಲಾಗಿತ್ತು. ರಾಜ್ಯದಾದ್ಯಂತ ಪ್ರತಿಭಟನೆಗಳಾಗಿತ್ತು. ಸುಹಾಸ್ ಕೊಲೆ ಪ್ರಕರಣವನ್ನ ಎನ್ಐಎಗೆ ವಹಿಸಲೇಬೇಕು ಅನ್ನುವಂತಹ ಆಗ್ರಹ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಕೊನೆಗೂ ಕೂಡ ಈಗ ಎನ್ಐಎಗೆ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನ ವಹಿಸಲಾಗಿದೆ. ಇಲ್ಲಿಂದ ಈ ಒಂದು ಪ್ರಕರಣ ಮತ್ತೊಂದಿಷ್ಟು ಹೈಪ್ ಅನ್ನು ಪಡೆದುಕೊಳ್ತಾ ಇರುವಂತದ್ದು. ಇದ್ರ ಜೊತೆಗೆ ಮತ್ತೊಂದಿಷ್ಟು ಹತ್ಯೆ ಪ್ರಕರಣಗಳು ಏನಾಯ್ತು, ಸುಹಾಸ್ ಶೆಟ್ಟಿ ಹತ್ಯೆ ನಂತರದಲ್ಲಿ ಆಗಿರುವಂತಹ ಪ್ರಕರಣಗಳು, ಅದನ್ನು ಕೂಡ ಎನ್ಐಎಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿತ್ತು. ಆ ಬಗ್ಗೆ ಧ್ವನಿಯನ್ನ ಎತ್ತಲಾಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಹತ್ಯೆ ಪ್ರಕರಣವನ್ನ ಈಗ ಎನ್ಐಎಗೆ ವಹಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಸುಹಾಸ್ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿತ್ತು. ಫೈನಲ್ ಈಗ ಎನ್ಐಎಗೆ ಕೊಡಲಾಗಿದೆ. ಇರುವಂತ ಪ್ರಶ್ನೆ, ಸುಹಾಸ್ ಹತ್ಯೆ ನಂತರದಲ್ಲಿ ಆಗಿರುವಂತ ಒಂದಿಷ್ಟು ಹತ್ಯೆ ಪ್ರಕರಣಗಳು, ಅದು ಕೂಡ ಕರಾವಳಿ ಭಾಗದಲ್ಲಿ, ಅವುಗಳನ್ನು ಕೂಡ ಈಗ ಈ ಎನ್ಐಎಗೆ ಕೊಡಬೇಕು, ಅಲ್ಲೇ ತನಿಖೆ ಆಗಬೇಕು ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಸೊ ಅದು ಆಗತ್ತೆ ಅಂತ ಅನ್ಸುತ್ತಾ? ಈಗ ಎನ್ಐಎಗೆ ಕೊಟ್ಟ ನಂತರದಲ್ಲಿ ಆ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂತ ಅನ್ಸುತ್ತಾ? ಅರುಣ್, ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಆಗುವಂತಹ ಈ ರೀತಿಯ ಒಂದು ಮರ್ಡರ್ಗಳೇನಿರುತ್ತೆ ಅದರಲ್ಲಿ ಸೂಕ್ಷ್ಮವಾದಂತಹ ಪ್ರಕರಣಗಳು, ಅದರಲ್ಲಿ ಬೇರೆ ಆಕ್ಟಿವಿಟೀಸ್ ಇರುವಂತಹ ಸಂಶಯಾಸ್ಪದ ರೀತಿ ಸಂದರ್ಭದಲ್ಲಿ ಅದನ್ನ ಎನ್ಐಎ ಕೊಡುವಂತಹ ಪ್ರಕ್ರಿಯೆಗಳು ಸರ್ವಸಾಮಾನ್ಯ ಆಗಿರುವಂತದ್ದು. ಅದೇ ರೀತಿಯಾಗಿ ಹಿಂದೆ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡಿದಿರಿ. ಅದು ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ ಆಗಿರ್ಬೋದು, ಬೇರೆ ರೀತಿಯ ಪ್ರಕರಣಗಳನ್ನು ಕೂಡ ನಾವು ನೋಡಿದಿರಿ. ಆದ್ರೆ ಅದರಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಮೇ 1ರಂದು ಮಂಗಳೂರಿನ ಅದು ಮೇನ್ ರೋಡ್ ಅಲ್ಲೇ ಅದರಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಮಾಡಿರುವಂತಹ ಒಂದು ಪರಿ ಏನಿತ್ತು, ಅದು ಇಡೀ ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಪ್ರಕರಣದ ಬಗ್ಗೆ ಇಡೀ ಹಿಂದೂಪರ ಸಂಘಟನೆಗಳಲ್ಲೂ ಕೂಡ ಒಕ್ಕಲೇ ಆಗಿ ಧ್ವನಿ ಎತ್ತಿದ್ರು, ಈ ಪ್ರಕರಣವನ್ನ ಎನ್ಐಎ ಕೊಡ್ಲೇಬೇಕು ಅಂತ ಹೇಳಿ. ಆದ್ರೆ ಅಷ್ಟೊಂದು ಆ ಒಂದು ಬರ್ಬರವಾಗಿ ಮೇನ್ ರೋಡ್ ಅಲ್ಲಿ ಒಬ್ಬ ಹಿಂದೂಪರ ಕಾರ್ಯಕರ್ತರನ್ನ ಮೇನ್ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ದಂತಹ ಕಾರ್ಯಕರ್ತ, ಆತನನ್ನ ದೊಡ್ಡ ಮಟ್ಟದಲ್ಲಿ ಅದರ ಕೊಲೆ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತು. ಅದೇ ರೀತಿಯಾಗಿ ಅಲ್ಲಿ ಆ ಒಂದು ಪ್ರೊಟೆಸ್ಟ್ ಕೂಡ ಮಾಡಲಾಗಿತ್ತು. ಇನ್ನಲ್ಲಿನ ಬಿಜೆಪಿ ಮುಖಂಡರೆಲ್ಲರೂ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಂತ ಒಂದು ಬೆಳವಣಿಗೆಗಳು ಕೂಡ ಆಗಿತ್ತು. ಈಗ ಈ ಒಂದು ಪ್ರಕರಣವನ್ನ ಕೇಂದ್ರ ಗೃಹ ಸಚಿವಾಲಯ ಇದೆ, ಇದನ್ನ ಪ್ರಕರಣವನ್ನ ಎನ್ಐಎ ಕೊಟ್ಟಿರುವಂತ ಬಗ್ಗೆ ಈಗ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಮೇ 1ರಂದು ಮಂಗಳೂರಿನ ಆ ಒಂದು ಏರಿಯಾದಲ್ಲಿ, ಅದರ ಮಂಗಳೂರಿನ ಜನರಿಂದ ಒಂದು ರೋಡ್ ಅಲ್ಲೇ ಆ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೌಶಾದ್ ಸೇರಿದಂತೆ 11 ಮಂದಿಯನ್ನ ಬಂಧನ ಮಾಡಲಾಗಿರುವಂತದ್ದು. ನೌಶಾದ್ ಪ್ರಮುಖ ಆರೋಪಿ ಇದ್ದಾರೆ. ಆತ ಇತರರ ಜೊತೆ ಸೇರಿಕೊಂಡು ಹತ್ಯೆಗೆ ಎಲ್ಲಾ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿ ಈ ಒಂದು ಕೊಲೆಯನ್ನ ಮಾಡೋಕೆ ಒಂದು ಕಾರ್ಯಗತಗೊಳಿಸಿದಂತ ಒಂದು ಆರೋಪ ಆತನ ಮೇಲೆ ಇರುವಂತದ್ದು. ಜೊತೆಗೆ ಈ ನೌಶಾದ್ ಮೇಲೆ ಕೊಲೆ ಅಂತ ಸೇರಿದಂತೆ ದರೋಡೆ ಕೇಸ್ಗಳು ಕೂಡ ಆತನ ಮೇಲೆ ಇರುವಂತದ್ದು. ಮತ್ತೆ ಬೇರೆ ಸುಮಾರು ಒಂದು ಈತನ ಒಟ್ಟಾರೆ ಒಂದು 6 ಪ್ರಕರಣಗಳು ತನ್ನ ಮೇಲೆ ಇರುವಂತದ್ದು ಗೊತ್ತಾಗಿರುವಂತದ್ದು. ಈಗ ಸದ್ಯ ಈ ಪ್ರಕರಣ ಏನು ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಮೂಡಿತ್ತು. ಜೊತೆಗೆ ಹಿಂದೂಪರ ಕಾರ್ಯಕರ್ತರಾಗಿರುವಂತಹ ಈ ಒಂದು ಸುಹಾಸ್ ಶೆಟ್ಟಿಯ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಕೊಡಬೇಕು ಅಂತೇಳಿ ಬಿಜೆಪಿ ಮುಖಂಡರು ಆಗಿರ್ಬೋದು, ಜೊತೆ ಎಲ್ಲರ ಒಂದು ಕಾರ್ಯಕರ್ತರ ಒಂದು ಆಗ್ರಹ ಆಗಿತ್ತು. ಅದೇ ರೀತಿಯಾಗಿ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಕೇಂದ್ರ ಗೃಹ ಸಚಿವಾಲಯ ಇದೆ, ಅದನ್ನ ಅದು ಈಗ ಎನ್ಐಎಗೆ ಈ ಪ್ರಕರಣವನ್ನ ಹಸ್ತಾಂತರ ಮಾಡುವ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಈಗ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಅವರು ಅಧಿಕೃತವಾಗಿ ಹಸ್ತಾಂತರ ಆಗಿರುವಂತದ್ದು. ಬಹುತೇಕವಾಗಿ ಇನ್ನೊಂದು 2-3 ದಿನಗಳಲ್ಲಿ ಅವರು ಕೂಡ ಎನ್ಐಎ ಅಧಿಕಾರಿಗಳು ರಾಜ್ಯಕ್ಕೆ ಭೇಟಿ ಕೊಡುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಪಡೆಯುವಂತ ಪ್ರೊಸೀಜರ್ಗಳೇನಿದೆ ಅದೆಲ್ಲ ಕೂಡ ಪ್ರಾರಂಭ ಮಾಡ್ತಾರೆ. ಈಗ ಕೊನೆಗೂ ಕೂಡ ಒಂದು ತನಿಖೆ ಎನ್ಐಎ ಅಧಿಕಾರಿಗಳ
ಕೈ ಸೇರುವಂತಕ್ಕೆ ಇನ್ನೊಂದು 2-3 ದಿನಗಳಲ್ಲಿ ಕೈ ಸೇರುವಂತದ್ದು ಬಹುತೇಕವಾಗಿ ಈಗ ಅಧಿಕೃತವಾಗಿ ಅದು ಇನ್ನ ಅಂದ್ರೆ ಆರ್ಡರ್ ಆಗಿರುವಂತದ್ದು. ಈಗ ಅಧಿಕೃತವಾಗಿ ಕೇಸ್ ಫೈಲ್ ಎಲ್ಲ ಕೂಡ ಅದು ವರ್ಗಾವಣೆ ಆಗ್ಬೇಕಾಗಿರುವಂತದ್ದು ಅರುಣ್. ಓಕೆ ಗಂಗಾಧರ್, ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣವನ್ನ ಎನ್ಐಎಗೆ ಕೊಡಲಾಗಿತ್ತು. ಅದಾದ್ಮೇಲೆ ಕೊಟ್ಟಿರುವಂತಹ ಮತ್ತೊಂದು ಹತ್ಯೆ ಪ್ರಕರಣ ಅಂದ್ರೆ ಅದು ಸುಹಾಸ್ ಹತ್ಯೆ ಪ್ರಕರಣ ಎನ್ಐಎಗೆ ವಹಿಸಿರುವಂತದ್ದು. ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರದಲ್ಲಿ ಆಗಿರುವಂತಹ ಪ್ರಚೋದನಕಾರಿ ಮರ್ಡರ್ಸ್ಗಳು ಅಂದ್ರೆ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಒಂದಿಷ್ಟು ಯುವಕರ ಮರ್ಡರ್ಗಳು ಆಗ್ತಾನೆ ಬಂದಿದೆ ಇಲ್ಲಿವರೆಗೂ ಕೂಡ. ಈಗ ಮುಸ್ಲಿಂ ಸಮುದಾಯದವರು ಕೂಡ ಎನ್ಐಎಗೆ ವಹಿಸಬೇಕು ಈ ಸಮುದಾಯದ ಯುವಕರ ಹತ್ಯೆ ಪ್ರಕರಣಗಳನ್ನ ಅನ್ನುವಂತಹ ಧ್ವನಿ ಜಾಸ್ತಿ ಆಗ್ಬಹುದು ಅಂತ ಅನ್ಸುತ್ತಾ ಅಂತ? ಎಸ್, ಖಂಡಿತವಾಗಿಯೂ ಅಂದ್ರೆ ಇದು ಪರ ವಿರೋಧ ಎರಡೂ ಕೂಡ ಕರಾವಳಿ ಭಾಗದಲ್ಲಿ ಸಹಜವಾಗಿರುವಂತದ್ದು. ಅಂದ್ರೆ ಇಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಆದಂತ ಬಳಿಕ ಮತ್ತೊಂದು ಅಲ್ಲಿ ಕೊಲೆ ಆಗುತ್ತೆ. ಮತ್ತೆ ಇದು ಬಹಳ ಸೂಕ್ಷ್ಮವಾದಂತ ಪ್ರದೇಶ. ಅಲ್ಲಿ ಈ ಒಂದು ಕೊಲೆಗಳ ಆಗ್ತಾ ಇರುವಂತಹ ಸರಣಿ ಸತ್ತದಲ್ಲಿ ಅಲ್ಲಿ ಕಮಿಷನರ್ ಕೂಡ ಎತ್ತಂಗಡಿ ಆಗುವಂತ ಬೆಳವಣಿಗೆಗಳು ಕೂಡ ಆಗಿರುವಂತದ್ದು. ಈಗ ಒಂದು ಕಡೆ ಇಲ್ಲಿ ಹಿಂದೂ ಪರ ಕಾರ್ಯಕರ್ತರ ಕೊಲೆ ಆಗುತ್ತೆ, ಅಲ್ಲಿ ಅಲ್ಪಸಂಖ್ಯಾತ ಒಬ್ಬ ಯುವಕನ ಕೊಲೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಅಲ್ಲಿ ಬೆಳವಣಿಗೆಗಳಾಗಿತ್ತು. ಈಗ ಸುಭಾಷ್ ಶೆಟ್ಟಿ ಮರ್ಡರ್ ಕೇಸ್ ಕೊಟ್ಟಿರುವಂತ ಬೆನ್ನಲ್ಲೇ ಈಗ ಅವರು ಕೂಡ ಸಹಜವಾಗಿ ಅದನ್ನ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಬಗ್ಗೆ ರಾಜ್ಯ ಸರ್ಕಾರದ ಜೊತೆ ಕೂಡ ಚರ್ಚೆಗಳು ಮಾಡುವಂತದ್ದು, ಅಲ್ಲಿನ ಮುಖಂಡರ ಜೊತೆ ಚರ್ಚೆ ಮಾಡುವಂತದ್ದು, ಆ ಬಗ್ಗೆ ಪ್ರಕ್ರಿಯೆಗಳ ಮುಂದಿನ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಸರ್ವಸಾಮಾನ್ಯವಾಗಿ ಈ ರೀತಿಯ ಬೆಳವಣಿಗೆಗಳು ಪ್ರಾರಂಭ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದೇ. ಆದ್ರೆ ಹಿಂದೆ ಆಗಿರುವಂತದ್ದು ಏನೋ ಪ್ರವೀಣ್ ನೆಟ್ಟಾರು ಮರ್ಡರ್ ಕೇಸ್ ಅಲ್ಲಿ ಬೇರೆ ರೀತಿಯ ಲಿಂಕ್ಗಳಿರುವಂತದ್ದು, ಮತ್ತೆ ಅವರು ಬೇರೆ ಸಂಘಟನೆಗಳ ಜೊತೆ ಸಕ್ರಿಯ ಆಗಿರ್ತಾರೋ ಅದರಲ್ಲಿ ಭಾಗಿಯಾಗಿರುವಂತಹ ವಿಚಾರಗಳಿತ್ತು. ಇವೆಲ್ಲವೂ ಕೂಡ ಆ ಒಂದು ಕೇಸಲ್ಲಿ ಬರುವಂತದ್ದು. ಜೊತೆಗೆ ಅರ್ಚನಾ ಮರ್ಡರ್ ಕೇಸಲ್ಲೂ ಕೂಡ ನಾವು ನೋಡಿದ್ವಿ. ಅರ್ಚನಾ ಮರ್ಡರ್ ಕೇಸಲ್ಲೂ ಕೂಡ ಸಂಘಟನೆಯವರು ಅದರಲ್ಲಿ ಭಾಗಿಯಾಗಿರುವಂತಹ ಒಂದು ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು. ಎನ್ಐಎ ಕೂಡ ಅದಕ್ಕೆ ತನಿಖೆ ಮಾಡುವಂತ ವಿಚಾರ ಇತ್ತು. ಈಗ ಸದ್ಯದ ಮಟ್ಟಿಗೆ ಈಗ ಈ ಒಂದು ಸುಹಾಸ್ ಶೆಟ್ಟಿ ಮರ್ಡರ್ ಕೇಸಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಕೂಡ ನೋಡ್ಬೇಕಾಗುತ್ತೆ. ಸದ್ಯ ಈಗ ಎನ್ಐಎಗೆ ಹಸ್ತಾಂತರ ಆದ್ರೆ ಆ ಹಸ್ತಾಂತರವನ್ನ ಕೇಂದ್ರ ಗೃಹ ಸಚಿವನ ಮಾಡಿರುವಂತದ್ದು ನೋಡ್ಬೇಕಾಗುತ್ತೆ ಇಂದಿಗೆ ಏನಾಗುತ್ತೆ ಅಂತ ಹೇಳಿ. ಯಾರು ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.